ಹಾಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 37ನೆಯ ಕೀರ್ತನೆ 18 ಮತ್ತು 19ನೇ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು, ಅವರಿಗೆ ವಿಪತ್ ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇರುವುದಿಲ್ಲ. ಹೌದು ಪ್ರಿಯರೇ, ನಾವು ದೇವರ ಭಕ್ತರಾಗಿ, ಸದ್ಭಕ್ತರಾಗಿ, ಒಳ್ಳೆಯ ಭಕ್ತರಾಗಿ ನಮ್ಮ ಜೀವಮಾನವೆಲ್ಲ ನಡೆದುಕೊಳ್ಳುವಾಗ ನಮ್ಮ ಜೀವಿತವನ್ನ ದೇವರು ಲಕ್ಷ್ಯವಿಟ್ಟು ನೋಡುವಾತನಾಗಿದ್ದಾನೆ. ಆತನು ನಮ್ಮ ಜೀವಿತವನ್ನ ಲಕ್ಷ್ಯವಿಟ್ಟು ನೋಡುವಾಗ ನಮ್ಮ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವಂತದ್ದಾಗಿದೆ. ನಮ್ಮ ವಿಪತ್ ಕಾಲದಲ್ಲಿ ನಾವು ಎಂದಿಗೂ ಕೂಡ ಆಶಾಭಂಗ ಪಡದ ಹಾಗೆ, ಇನ್ನೊಂದು ವಿಶೇಷವಾಗಿ ಮುಂದಿನ ವಾಕ್ಯದಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇರುವುದಿಲ್ಲ. ಲೋಕವೆಲ್ಲವೂ ಕೂಡ ಬರಗಾಲದಲ್ಲಿ ಇರಬಹುದು ಪ್ರಿಯರೇ, ಆದರೆ ಸದ್ಭಕ್ತರಾದಂತಹ ನಮ್ಮನ್ನು ದೇವರು ಬರಗಾಲದಲ್ಲಿ ಯಾವುದೇ ರೀತಿ ಕೊರತೆ ಪಡೆದ ಹಾಗೆ ನೋಡಿಕೊಳ್ಳುವಾತನಾಗಿದ್ದಾನೆ. ಆದುದರಿಂದ ಸದ್ಭಕ್ತರಾಗಿ ನಾವು ಜೀವಿಸೋಣ. ದೇವರ ಒಂದು ದೃಷ್ಟಿಯಲ್ಲಿ ಆತನ ಮೆಚ್ಚುಗೆಯನ್ನ ಹೊಂದಿಕೊಂಡವರಾಗಿ ಆತನಲ್ಲಿಯೇ ನಾವು ಜೀವಿಸೋಣ. ಕಾಪಾಡಿ ಬರಗಾಲದಲ್ಲಿಯೂ ಕೂಡ ಯಾವುದೇ ಕೊರತೆ ಇಲ್ಲದಂತೆ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತಹ ಯೇಸುವೆ, ಈ ದಿನದಲ್ಲಿ ಸ್ವಾಮಿ, ಸದ್ಭಕ್ತರಾಗಿರುವಂತಹ ನಮ್ಮ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡುವಳಾಗಿದ್ದೇನೆ. ಸಪ ನಿನ್ನ ವಾಕ್ಯವು ಹೇಳುವ ಹಾಗೆ ಕರ್ತನೆ, ಎಲ್ಲಾ ವಿಪತ್ ಕಾಲದಲ್ಲಿಯೂ ಸ್ವಾಮಿ ಎಲ್ಲರನ್ನ ಕಾಪಾಡಿ, ವಿಶೇಷವಾಗಿ ನಿನ್ನ ವಾಕ್ಯದಲ್ಲಿ ವಾಗ್ದಾನ ನೀನು ಕೊಟ್ಟಿದ್ದಿ, ಬರಗಾಲದಲ್ಲಿಯೂ ಕರ್ತನೆ ಯಾವುದೇ ಕೊರತೆ ಪಡದಂತೆ ನಿನ್ನ ಸದ್ಭಕ್ತರನ್ನು ನೀನು ಕಾಯ್ತಿ ಎಂಬುದಾಗಿ ಸಪ, ಅದೇ ಪ್ರಕಾರವಾಗಿ ಯಾವುದೇ ಕರ್ತನೆ ಪರಿಸ್ಥಿತಿಯಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಅಪ್ಪ, ನಿನ್ನ ಮಕ್ಕಳು ಹಾದು ಹೋಗುವವರಿದ್ದಾರೋ ಅವರಿಗೆಲ್ಲರ ಜೀವಿತದಲ್ಲಿ ಸ್ವಾಮಿ ಬರಗಾಲವನ್ನ ತೆಗೆದು ಹಾಕಿ ಸ್ವಾಮಿ ಒಂದು ಒಳ್ಳೆಯ ಜೀವಿತವನ್ನ ಕಟ್ಟಿಕೊಡಬೇಕಾಗಿ, ಸಂಪೂರ್ಣವಾದಂತಹ ಸಂತೋಷ, ಸಮಾಧಾನ, ಆಶೀರ್ವಾದದೊಂದಿಗೆ ಅಪ್ಪ ಅವರೆಲ್ಲರ ಕೊರತೆಗಳನ್ನ ನೀಗಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.